ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಬಯಸುತ್ತೇನೆ. ನಿಮ್ಮ ಪ್ರಾರ್ಥನೆ ಮನವಿಗಳು ಏನಾದ್ರೂ ಇರುವುದಾದರೆ ನಮಗೆ ಕಾಮೆಂಟ್ ರೂಪದಲ್ಲಿ ಅಥವಾ ವಾಟ್ಸಪ್ಪಿನ ಮುಖಾಂತರ ತಿಳಿಯಪಡಿಸರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ಈ ಒಂದು ಸಮಯದಲ್ಲಿ ಈ ಒಂದು ತಿಂಗಳಿಗೆ ಬೇಕಾದಂತ ದೇವರ ವಾಕ್ಯ, ಆತನು ಪರಿಶುದ್ಧಾತ್ಮದಿಂದ ನಮ್ಮ ಜೊತೆ ಏನು ಮಾತಾಡಬೇಕು ಎಂಬುದಾಗಿ ಬಯಸಿದ್ದಾನ. ಆ ಮಾತುಗಳನ್ನು ನಾವು ಇವತ್ತು ಧ್ಯಾನಿಸೋಣ. ಅದರಂತೆ ವಾಕ್ಯದ ಪ್ರಕಾರ ನಾವು ಜೀವಿಸೋಣ. ಬನ್ನಿರಿ, ಈ ದಿನಕ್ಕೆ ನೇಮಕವಾದಂತ ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ಪ್ರಿಯರಾದ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ದೇವರು ನಮ್ಮ ಜೊತೆ ಏನು ಮಾತಾಡುತ್ತಾನೆ ಎಂಬ ಒಂದು ಉದ್ದೇಶದಿಂದ ನೀನು ಬಂದಿರುವುದಾದ್ರೆ ಅಥವಾ ಈ ವಾಕ್ಯವನ್ನು ಕೇಳುವುದಾದರೆ, ದೇವರು ತುಂಬಾ ಒಳ್ಳೆಯವನು. ಆತನು ಯಾವಾಗಲೂ ನಿನ್ನ ಪರವಾಗಿ ಚಿಂತಿಸುವಂತ ದೇವರು, ಆಲೋಚನೆ ಮಾಡುವಂತ ದೇವರು ಎಂಬ ವಿಷಯವನ್ನು ನೀವು ಮರೆಯಬಾರದು. ಯಾಕೆ ಅಂದರೆ, ಈ ಒಂದು ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನಿಗೆ ಬೇಕಾದದ್ದು ಯಾವುದು ಅಂದ್ರೆ ವಿಶ್ರಾಂತಿ. ಅವನಿಗೆ ಬೇಕಾಗಿರತಕ್ಕಂಥದ್ದು ಏನು ಅಂದ್ರೆ ನೆಮ್ಮದಿ. ಆದರೆ ನೆಮ್ಮದಿ ಇಲ್ಲದೆ ಇರತಕ್ಕಂತ ಜೀವನವನ್ನು ಜೀವಿಸುವವರು ಇವತ್ತು ಅನೇಕರಿದ್ದಾರೆ. ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಕೆಲಸದಲ್ಲಿ, ಅವರ ವ್ಯಾಪಾರದಲ್ಲಿ, ಅವರ ಉದ್ಯೋಗದಲ್ಲಿ, ಅವರ ಓದದಲ್ಲಿ ಏನೂ ಇಲ್ಲ ಅಂದರೆ ಮನುಷ್ಯನಿಗೆ ನೆಮ್ಮದಿ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು 6 ದಿನ ಕೆಲಸ ಮಾಡ್ರಿ. ಒಂದು ಸಾರಿ ನೋಡೋಣ ಆ ವಾಕ್ಯವನ್ನು. ವಿಮೋಚನ ಕಾಂಡ 20ನೇ ಅಧ್ಯಾಯ, ವಿಮೋಚನ ಕಾಂಡ 20ನೇ ಅಧ್ಯಾಯ ವಚನ 9-10 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಏನ್ ಮಾಡ್ಬೇಕಂತ? 6 ದಿನ ನೀವು ಕೆಲಸ ಮಾಡಬೇಕು. 6 ದಿನ ನೀವು ಕೆಲಸ ಮಾಡಬೇಕು. ದೇವರ ವಾಕ್ಯ ಹೇಳ್ತದೆ, 6 ದಿನ ನೀವು ಕೆಲಸ ಮಾಡ್ರಿ, 7ನೇ ದಿನದಲ್ಲಿ ನನ್ನ ಆಲಯದಲ್ಲಿ ಕಾಣ್ರಿ. ಆದ್ರೆ ಲೋಕ ಹೇಳ್ತದೆ, ನೀವು ದುಡಿಬೇಕು. ಎಷ್ಟು ದಿನ? ನಿಮಗೆ ಬಲ ಇರುವ ತನಕ, ನಿಮಗೆ ಶಕ್ತಿ ಇರುವ ತನಕ, ಆರೋಗ್ಯ ಇರುವ ತನಕ, ಯೌವನ ಇರುವ ತನಕ ಏನ್ ಮಾಡ್ರಿ? ದುಡಿರಿ ಎಂಬುದಾಗಿ ಲೋಕ ಹೇಳ್ತತೆ, ಜನರು ಹೇಳ್ತಾರ. ದೇವರು ಹೇಳ್ತಾನ, ಇಲ್ಲ, ನೀವು 6 ದಿನ ಮಾತ್ರ ದುಡಿರಿ, 7ನೇ ದಿನದಲ್ಲಿ ನನ್ನ ಆಲಯದಲ್ಲಿ ಕಾಣ್ರಿ. ಅದಕ್ಕೆ ನೋಡ್ರಿ, ಮನುಷ್ಯನಿಗೆ ನೆಮ್ಮದಿ ಇಲ್ಲ. ಯಾಕೆ ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂದ್ರೆ, ಅವನು ಪ್ರತಿದಿನ ಒಂದು ದಿನಕ್ಕೆ 24 ತಾಸುಗಳು, ಆ 24 ತಾಸು ಅವನು ಕೆಲಸ ಮಾಡ್ಲಿಕ್ಕೆ ಹಿಂಜರಿದಿಲ್ಲ. ನೋಡಿದಿರೋ ಇಲ್ಲ ನೀವು? ಕೆಲವರು ನೋಡ್ರಿ, ಹಗಲಿ ಡ್ಯೂಟಿ ಮಾಡ್ತಾರೆ, ರಾತ್ರಿನೂ ಡ್ಯೂಟಿ ಮಾಡುತ್ತಾರೆ. ಏನು ಅಂದ್ರೆ ಕುಟುಂಬಗೋಸ್ಕರ, ಏನು ಅಂದ್ರೆ ನಾನು ಸಂಪಾದನೆ ಮಾಡಬೇಕು. ಯಾಕೆ ಅಂದ್ರೆ ನನಗೊಂದು ಕುಟುಂಬ ಇದೆ, ಜವಾಬ್ದಾರಿ ಇದೆ, ಮಕ್ಕಳು ಇದೆ, ಹೆಂಡತಿ ಇದೆ, ನಮಗೂ ಒಂದು 5-6 ಜನ ಇದ್ದಾರೆ. ಆ ಜನರನ್ನು ಪೋಷಿಸಬೇಕು ಅಂದ್ರೆ, ಆ ಜನರನ್ನು ಸಂರಕ್ಷಿಸಬೇಕು ಅಂದ್ರೆ ಏನ್ ಮಾಡ್ಬೇಕು? ದುಡಿಬೇಕು. ಆ ದುಡಿಯೋದಕ್ಕೋಸ್ಕರನೇ ಮನುಷ್ಯನು ಕಷ್ಟಪಡುತ್ತಾನೆ ಹಗಲು ರಾತ್ರಿ. ಒಂದು ಸಾರಿ ನೀವು ಪರಿಶೀಲನೆ ಮಾಡಿಕೊಳ್ಳ್ರಿ, ಒಂದು ರಾತ್ರಿ ನಿದ್ದೆ ಇಲ್ಲ ಅಂದ್ರೆ ಮನುಷ್ಯನಿಗೆ ಏನಾಗುತ್ತದ? ಬಲ ಇರೋದಿಲ್ಲ, ಸೋಂಬೇರಿತನ ಆ ರೀತಿ ಬರುತ್ತದೆ. ಯಾವ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಸಾಲೋದಿಲ್ಲ. ಯಾಕೆ ಅಂದ್ರೆ ಅವನು ನಿದ್ದೆ ಮಾಡ್ಲಿಲ್ಲ. ಅದಕ್ಕೆ ದೇವರು ರಾತ್ರಿಯನ್ನು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ, ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ, ವಿಶ್ರಾಂತಿ ಮಾಡೋದಕ್ಕೆ, ಸುಖಕರವಾಗಿ ನೀನು ನಿದ್ದೆ ಮಾಡು ಎಂಬುದಾಗಿ ದೇವರು ಹೇಳಿದ್ದು. ಆದ್ರೆ ಮನುಷ್ಯನು, ಆದ್ರೆ ಲೋಕ ಹೇಳ್ತದೆ, ಇಲ್ಲ, ನೀ ದುಡಿ, ಕಷ್ಟಪಡು,
ಸಂಪಾದನೆ ಮಾಡಿಕೊ, ಸ್ವಲ್ಪ ಬಚ್ಚಿಟ್ಕೋ ಎಂಬುದಾಗಿ ಲೋಕದ ಜನರು ಹೇಳ್ತಾರೆ, ಈ ಲೋಕ ಹೇಳ್ತದೆ. ಈ ಲೋಕದ ಜನರು ಅಥವಾ ಲೋಕ ಈ ರೀತಿಯಾಗಿ ನೀವು ಸಂಪಾದನೆ ಮಾಡು ಎಂಬುದಾಗಿ ಹೇಳಿದಾಗ ದೇವರ ವಾಕ್ಯ ಏನ್ ಹೇಳ್ತದೆ? ಇಲ್ಲ, ನೀನೇನ್ ಮಾಡು, ವಿಶ್ರಾಂತಿ ತಗೋ. ಯಾಕೆ ನೆಮ್ಮದಿ ಇಲ್ಲದ ಹಾಗೆ ದುಡ್ತಿದ್ದಿ ಯಾವಾಗ್ಲೂ? ಕುಟುಂಬಗೋಸ್ಕರ, ಮಕ್ಕಳಗೋಸ್ಕರ, ಕೆಲಸಗೋಸ್ಕರ, ಸಂಪಾದನೆಗೋಸ್ಕರ ಯಾವಾಗಲೂ ನೀನು ದುಡಿದು 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 ಕೆಲಸಕ್ಕೆ ಹೋಗಿ ಹೋಗಿ ನಿದ್ದೆ ಇಲ್ಲದೆ, ಸರಿಯಾದಂತ ರೀತಿಯಲ್ಲಿ ಊಟ ಮಾಡದೆ, ಹಗಲಿ ರಾತ್ರಿ ನೀನು ಕಷ್ಟಪಟ್ಟು ದುಡ್ತಾ ಇದೀಯಾ. ಯಾರಿಗೋಸ್ಕರ? ಕುಟುಂಬಗೋಸ್ಕರ. ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಯಾರಿಗೋಸ್ಕರ? ಹೆಂಡತಿಗೋಸ್ಕರ. ಇವತ್ತು ನಮ್ಮ ಮಧ್ಯದಲ್ಲಿ ಎಂಥವರು? ಎಸ್ ಪಾಸ್ಟರ್, ನೀವು ಹೇಳುವಂಥದ್ದು ನಿಜ. ನಾವು ಹಗಲಿರಲು ದುಡ್ತಾ ಇದ್ದೇವೆ, ಸಂಪಾದನೆ ಮಾಡ್ತಾ ಇದ್ದೇವೆ, ಕೂಡಿಟ್ಕೊಳ್ತಾ ಇದ್ದೇವೆ, ಒಂದು ಮನೆಗೋಸ್ಕರ, ಒಂದು ಹೊಲಗೋಸ್ಕರ, ಬ್ಯಾಂಕ್ ಬ್ಯಾಲೆನ್ಸ್ ಹಿಂದಕ್ಕೆ ಆಗ್ಬೇಕು ಎಂಬುದಾಗಿ ನಾವು ಮನಸ್ಸು ಮಾಡಿದ್ದೇವೆ ಎಂಬುದಾಗಿ ಅನೇಕ ಜನರು ಏನು ಮಾಡ್ತಾರೆ? ದುಡಿಯದೆ ದುಡಿಯದೆ ದುಡಿಯದೆ. ಆದ್ರೆ ಒಂದು ಸಾರಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು. ಇವತ್ತು ನೀವು ವಿಶ್ರಾಂತಿ ಇಲ್ಲದೆ ದುಡ್ತಾ ಇದ್ದೀರಲ್ವಾ? ಕಷ್ಟ ಪಡ್ತಾ ಇದ್ದೀರಲ್ವಾ? ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ವಾ? ಯಾವುದ್ರಗೋಸ್ಕರ ಅಂದ್ರೆ ಕುಟುಂಬಗೋಸ್ಕರ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಲ್ಲ. ಆದ್ರೆ ಈ ಕುಟುಂಬವನ್ನು ನೀವು ಪೋಷಣೆ ಮಾಡತಕ್ಕಂತ ವಿಷಯ ಯಾವುದಿದೆಯೋ ಅದರ ಬಗ್ಗೆ ನಾನು ಒಂದು ಮಾತು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸರ್ ನೋಡೋಣ. ನಾವು ಕೀರ್ತನೆಗಳು 127ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಅರ್ಥ ಆಯ್ತಾ? ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಎಷ್ಟು ಕಷ್ಟಪಡುವುದು? ಹಗಲಿ ರಾತ್ರಿ ಆಹಾರಕ್ಕಾಗಿ ಸಭೆಗೆ ಬರದೆ, ಮಂದಿರಕ್ಕೆ ಬರದೆ ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ ಅಲ್ವಾ? ಹಗಲಿ ರಾತ್ರಿ ಯಾವ್ದ್ರಗೋಸ್ಕರ ಅಂದ್ರೆ ಊಟಗೋಸ್ಕರನೇ ನಾವು ಕಷ್ಟ ಪಡ್ತಾ ಇದ್ದೇವೆ. ಇದು ಬಿಟ್ಟು ಬೇರೆ ಏನಾದ್ರೂ ಇದೆಯಾ? ಈ ಹೊಟ್ಟೆಗೋಸ್ಕರನೇ ಕಷ್ಟ ಪಡ್ತಾ ಇದ್ದೇವೆ. ಅಂದ್ರೆ ನೋಡ್ರಿ, ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಒಬ್ಬರಿಗೆ ಅಥವಾ ಇಬ್ಬರಿಗೆ 3-4 ಇರೋದಾದ್ರೆ ಎಷ್ಟಾಗುತ್ತೆ? 4 ಜನ ಇದ್ದಾರ ಅನ್ಕೊಳ್ಳೋಣ. ಅವರಿಗೆ ಊಟಕ್ಕೆ ಒಂದು ತಿಂಗಳಿಗೆ 3,000 ಸಾಕಾಗುತ್ತದೆ ನನಗೆ ತಿಳಿದು. ನೀವು ಪ್ರತಿದಿನ ಬಿರಿಯಾನಿ ಬೇಕಂದ್ರೆ ಅಲ್ಲ, ಪ್ರತಿದಿನ ಚಿಕನ್ ಮಟನ್ ಒಳ್ಳೆ ಊಟ ಬೇಕು ಅಂದ್ರೆ ಆಗಲ್ಲ. ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರೋ ಆ ಕಷ್ಟಪಟ್ಟ ಹಣ ಅಥವಾ ಆ ಒಂದು ದಿನ ನೀವು ದುಡಿತಕ್ಕಂತ ಹಣದಿಂದ ನೀವು ಅಷ್ಟರ ಮಟ್ಟಿಗೆ ನೀವು ಅದರಲ್ಲೇ ಏನ್ ಮಾಡ್ಕೊಳ್ಬೇಕಂದ್ರೆ ಸರಿ ಮಾಡಿಕೊಳ್ಬೇಕು. ಸರಿ ಮಾಡಿಕೊಂಡ್ರೆ ಒಂದು ತಿಂಗಳಿಗೆ 3,000 ಸಾಕಾಗುತ್ತೆ. ಇನ್ನ ಆ ಒಂದು ತಿಂಗಳಿಗೆ 3,000 ಆದ್ರೆ ಇವಾಗ ನಿಮ್ಮ ಕುಟುಂಬದಲ್ಲಿ ನೀವು ಒಂದು ತಿಂಗಳಿಗೆ ಎಷ್ಟು ದುಡಿತೀರಿ? ಕೇವಲ 3,000 ದುಡಿತೀರಾ? ಇಲ್ವಲ್ಲ, ಹೆಚ್ಚನೇ ಸಂಪಾದನೆ ಮಾಡ್ತೀರಲ್ವಾ, ಹೆಚ್ಚು ದುಡಿತೀರಲ್ವಾ? ಮತ್ತೆ ಎಷ್ಟು ಹೆಚ್ಚು ದುಡಿದ್ರು, ಎಷ್ಟು ಹೆಚ್ಚು ಸಂಪಾದನೆ ಮಾಡಿದ್ರು ಯಾವ್ದ್ರಗೋಸ್ಕರ ಅಂತ? ಆಹಾರಗೋಸ್ಕರನೇ. ಇಷ್ಟು ಕಷ್ಟ ಪಡುವುದು ವ್ಯರ್ಥ. ದೇವರ ವಾಕ್ಯ ಹೇಳ್ತದೆ, ಆತನ ಸನ್ನಿಧಿಯನ್ನು ಬಿಡುವುದು, ಆತನ ಆಲಯವನ್ನು ಬಿಟ್ಟು ಆತನ ಆ ಒಂದು ಸನ್ನಿಧಿಗೆ ಬರದ ಹಾಗೆ, ಪ್ರಾರ್ಥನೆ ಮಾಡದ ಹಾಗೆ, ಆತನಿಗೆ ಸಮಯ ಕೊಡದ ಹಾಗೆ ನೀನು ಎಷ್ಟು ದುಡಿದ್ರು, ಎಷ್ಟು ಕಷ್ಟಪಟ್ರು, ಎಷ್ಟು ಸಂಪಾದನೆ ಮಾಡ್ಬೇಕು ಎಂಬುದಾಗಿ ಪ್ರಯತ್ನ ಪಟ್ರು ಅದೆಲ್ಲ ದೇವರ ವಾಕ್ಯ ಹೇಳ್ತದೆ ವ್ಯರ್ಥ. ಇವತ್ತು ತುಂಬಾ ಜನರಿಗೆ ಅನ್ಕೊಳ್ತಾ ಇದ್ದಾರ, ನಾನು ಒಂದು ದಿನ ಅಥವಾ ಒಂದು ವಾರದಲ್ಲಿ ಒಂದು ದಿನ ನಾನು ಚರ್ಚ್ಗೆ ಹೋಗ್ತಾ ಇದ್ದೇನೆ, ಆ ಒಂದು ದಿನನೂ ನಾನು ದುಡಿದ್ರೆ ಚಲೋ ಇರ್ತತ್ತಲ್ಲ. ಇವತ್ತು ಅನೇಕರು ನೋಡ್ರಿ, ಯಾಕೆ ಒಂದು ವಾರ ಬಂದು ಮತ್ತೊಂದು ವಾರ ಅವರು
ಆಲಯಕ್ಕೆ ಬರದ ಹಾಗೆ ತಪ್ಪಿಸ್ಕೊಳ್ತಾ ಇದ್ದಾರಾದ್ರೆ ಸಂಪಾದನೆ, ದುಡಿಮೆಗೋಸ್ಕರ, ದುಡ್ಡುಗೋಸ್ಕರ ಇವತ್ತು ಜನರು ಒಂದು ವಾರ ಬಂದ್ರೆ ಮತ್ತೊಂದು ವಾರ ಬರದ ಹಾಗೆ, ಒಂದು ವಾರ ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಂಡ್ರೆ ಮತ್ತೊಂದು ವಾರ ಕಾಣಿಸ್ಕೊಳ್ಳದ ಹಾಗೆ ತಪ್ಪಿಸಿಕೊಳ್ತಾ ಇದ್ದರ ಕಾರಣ ಏನು ಅಂದ್ರೆ ಆಹಾರಗೋಸ್ಕರ ದುಡಿಬೇಕು. ಒಂದು ವಾರ ಚರ್ಚಿಗೆ ಬರದೆ ಬಿಟ್ಟು ಬಿಡ್ತಾರ, 2 ವಾರ ಚರ್ಚಿಗೆ ಬರದೆ ಬಿಟ್ಟು ಬಿಡ್ತಾರ. ಯಾಕೆ? ಸಂಪಾದನೆ, ಸಂಪಾದನೆ, ವ್ಯಾಪಾರ, ಉದ್ಯೋಗ, ಹೊಲ ಕೆಲಸಗಳು ಎಂಬುದಾಗಿ ಅವರು ಕಷ್ಟಪಟ್ಟು ಪ್ರಯಾಸ ಪಡ್ತಾರ. ಆದ್ರೆ ದೇವ ವಾಕ್ಯ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಕೆಳಗೆ ನೀವು ನೋಡಿದ್ರೆ ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಕೊಡ್ತಾನಂತ ಊಟ. ಯಾರಿಗೆ? ತನ್ನ ಪ್ರಿಯರಿಗೆ. ಯಾರು ಆತನಿಗೆ ಹತ್ತಿರವಾಗಿ ಜೀವಿಸ್ತಾರೋ, ಯಾರು ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತಾರೋ, ಯಾರು ಆತನಿಗೆ ಸಮಯ ಕೊಡ್ತಾರೋ, ಯಾರು ಆತನಿಗೆ ಪ್ರಾರ್ಥನೆ ಮಾಡ್ತಾರೋ, ಯಾರು ಆತನ ಸನ್ನಿಧಿಯಲ್ಲಿ ಕುಟುಂಬವಾಗಿ ಕಾಣಿಸಿಕೊಳ್ತಾರೋ ಅವರು ರಾತ್ರಿ ಎಲ್ಲ ದೇವರೇನ್ ಮಾಡ್ತಾನಂತ ಪ್ರಿಯರಿಗೆ. ನೋಡ್ರಿ ಒಳ್ಳೆ ವಾಕ್ಯ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡ್ತಾನೆ, ನಿದ್ರೆಯಲ್ಲಿಯೂ ಕೊಡ್ತಾನೆ. ದೇವರು ಊಟ ಕೊಡಬೇಕಾದ್ರೆ ನಿದ್ರೆ ಎಲ್ಲಾದ್ರೂ ಕೊಡ್ತಾನೆ, ಹಗಲಿ ಆದ್ರೂ ಕೊಡ್ತಾನೆ. ಆತನಿಗೆ ಇಷ್ಟ ಬಂದ್ರೆ, ಮನಸ್ಸಿದ್ರೆ ಯಾವಾಗಾದ್ರೂ ಕೊಡ್ತಾನೆ. ನಿನಗೆ ಇಲ್ಲ ಎಂಬುದಾಗಿ ನೀನು ಹೇಳುವಂತ ಅವಶ್ಯಕತೆ ಇಲ್ಲ. ಆತನಿಗೆ ನಿನ್ನ ಪರಿಸ್ಥಿತಿ ಗೊತ್ತು, ನಿನ್ನ ಕಷ್ಟ ಗೊತ್ತು, ನಿನ್ನ ಚಿಂತೆ ಗೊತ್ತು, ನಿನ್ನ ಬಾಧೆ ಗೊತ್ತು. ನೀನು ಯಾವುದ್ರಿಗೋಸ್ಕರ ದುಡ್ತಿದೀಯೋ, ಯಾವುದ್ರಿಗೋಸ್ಕರ ಕಷ್ಟ ಪಡ್ತಿದೀಯೋ, ಯಾವುದ್ರಿಗೋಸ್ಕರ ನೀನು ಆತನ ಸನ್ನಿಧಿಯಲ್ಲಿ ಬೇಡ್ತಾ ಇದೀಯೋ, ಯಾವುದು ಹೊಂದಿಕೊಳ್ಳಬೇಕು, ಯಾವುದನ್ನು ನೀನು ಹೆಚ್ಚಿನ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಎಂಬುದಾಗಿ ಚಿಂತಿಸ್ತಾ ಇದೀಯಲ್ಲ, ಅದೆಲ್ಲ ದೇವರಿಗೆ ಗೊತ್ತು. ಆದ್ರೆ ಆತನು ಹೇಳ್ತಾನ, ಆತನು ಆತನ ಪ್ರಿಯರಿಗೆ ನಿದ್ರೆಯಲ್ಲೂ ಸಹ ಆಹಾರ ಕೊಡ್ತಾನ. ದೇವರು ಎಂತ ಒಳ್ಳೆ ದೇವ್ರು ನೋಡ್ರಿ, ಎಂತ ಒಳ್ಳೆ ದೇವ್ರು. ನಿದ್ದೆಯಲ್ಲಿ ಆಹಾರ, ಇದು ದೇವರು ಬಯಸುವಂಥದ್ದು. ಆದ್ರೆ ಇದಕ್ಕೇನ್ ಬೇಕು? ದೇವರು ಹೇಳ್ತಾನಂಥದ್ದು, ನೀವು ಕಷ್ಟಪಡುವುದೆಲ್ಲ ವ್ಯರ್ಥ. ಆತನ ಆಹಾರ ಕೊಡಬೇಕಂದ್ರೆ ಯಾವ ರೀತಿ ಎಲ್ಲಾದ್ರೂ ಕೊಡ್ತಾನೆ. ದೇವರು ಮನ್ಸು ಮಾಡಿದ್ರೆ, ದೇವರು ಆತನ ಕೃಪೆ ನಿನ್ನ ಮೇಲೆ ಇದ್ರೆ, ನಿನಗೆ ಒಳ್ಳೆ ಕೆಲಸ ಬೇಕಾ, ಒಳ್ಳೆ ಸಂಬಳ ಬೇಕಾ, ಒಳ್ಳೆ ಪ್ರಮೋಷನ್ ಬೇಕಾ, ಒಳ್ಳೆ ವಿಧವಾದಂತ ಕಾಲೇಜು ಅದರಲ್ಲಿ ಸೀಟ್ಸ್ ಬೇಕಾ, ಒಳ್ಳೆ ಸ್ಕೂಲ್ ಬೇಕಾ, ಒಳ್ಳೆ ಬೆಳೆ ಬೇಕಾ, ಅದನ್ನು ದೇವರು ಕೊಡ್ತಾನೆ. ದೇವರು ಇಲ್ಲ ಎಂಬುದಾಗಿ ಹೇಳೋದಿಲ್ಲ. ಆದ್ರೆ ಇಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅನ್ನೋದೇ ಬಹಳ ಪ್ರಾಮುಖ್ಯವಾದದ್ದು. ನಾವೆಲ್ಲ ಯಾವ್ದ್ರಿಗೋಸ್ಕರ? ಆಹಾರಗೋಸ್ಕರ ಕಷ್ಟಪಡ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ನೋಡ್ತಾ ಇದ್ದೇವೆ. ಮತ್ತೊಂದು ವಚನವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನೀನು ದುಡಿತಕ್ಕಂಥದ್ದು, ನೀನು ಕಷ್ಟಪಡುವಂಥದ್ದು, ಅಥವಾ ಜನರು ಈ ಲೋಕದಲ್ಲಿ ಯಾರಾದ್ರೂ ನಿಮ್ಗೆ ವಿಶ್ರಾಂತಿ ಕೊಡ್ತಾರ? ಯಾರು ಕೊಡೋದಿಲ್ಲ ವಿಶ್ರಾಂತಿ. ಅದಕ್ಕೆ ಮನುಷ್ಯನಿಗೆ ಏನಿಲ್ಲ ಅಂದ್ರೆ ನೆಮ್ಮದಿ ಇಲ್ಲ. ಇವತ್ತು ಒಳ್ಳೆ ಮನೆ ಇದೆ, ಒಳ್ಳೆ ಸಂಬಳ ಇದೆ, ಒಳ್ಳೆ ಹೆಂಡತಿ ಅಥವಾ ಗಂಡ, ಮಕ್ಕಳು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿದೆ, ಆದ್ರೆ ನೆಮ್ಮದಿ ಇಲ್ಲ. ಅವನು ದುಡಿಬೇಕಾದಂತ ಸಮಯದಲ್ಲಿ ದುಡಿದ ಆರಾಮ ತಪ್ಪಿತವನಿಗೆ, ಆರೋಗ್ಯ ಇಲ್ಲ, ಸರಿಯಾದದ್ದು ತಿನ್ನಕ್ಕಾಗಲ್ಲ, ಸರಿಯಾದದ್ದು ಕುಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇವ್ರು ಹೇಳ್ತಾನ, ವಿಶ್ರಾಂತಿ ಬೇಕು ಮನುಷ್ಯರಿಗೆ. ಅದಕ್ಕೆ ಆತನ ಹೇಳ್ದ, ನೀವು 6 ದಿನ ಕೆಲಸ ಮಾಡಿ 7ನೇ ದಿನದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿರಿ. ಯಾಕೆ? ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಬೇಕು. ನೀವು 6 ದಿನ ಕೆಲಸ ಮಾಡಬೇಕು ಅಂದ್ರೆ 7ನೇ ದಿನದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ನೀವು ಹಸುಗಳನ್ನು ನೋಡ್ರಿ, ಎತ್ತುಗಳನ್ನು ನೋಡ್ರಿ, ಅವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೆಲಸ ಮಾಡ್ತಾವ. ಕೆಲಸ ಮಾಡಿದ ನಂತರ ಹುಲ್ಲು ತಿಂದು ನೀರು ಕುಡಿದು ಅವು ರೆಸ್ಟ್ ಮಾಡ್ತಾವ. ಆದ್ರೆ ಹಸುಗೆ ಇದ್ದಂತ ಜ್ಞಾನ ಮನುಷ್ಯರಿಗಿಲ್ವಲ್ಲ.
ನೀವು ಹಸುವನ್ನ ತಗೊಳ್ರಿ, ಅವೇನ್ ಮಾಡ್ತಾವ? ಅವು ತಿನ್ನಬೇಕಾದಂತ ಸಮಯದಲ್ಲಿ ತಿಂತಾವ, ನೀರು ಕುಡಿಬೇಕಾದಂತ ಸಮಯದಲ್ಲಿ ನೀರು ಕುಡಿತಾವ, ಮಲಗಬೇಕಾದಂತ ಸಮಯದಲ್ಲಿ ಮಲಗುತ್ತಾವೆ, ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಕಾದಾಗ ವಿಶ್ರಾಂತಿ ತೆಗೆದುಕೊಳ್ತಾವೆ. ಇವತ್ತು ಅನೇಕರಿಗೆ ಅನೇಕ ರೋಗಗಳು, ಅನೇಕ ವ್ಯಾಧಿಗಳು, ಅನೇಕ ಬಲಹೀನತೆಗಳು, ಶರೀರ ಸರಿ ಇಲ್ಲ, ಬಲ ಇಲ್ಲ, ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ವಿಶ್ರಾಂತಿ ತೆಗೆದುಕೊಳ್ಳಬೇಕಾದಂತ ಸಮಯದಲ್ಲಿ ನೀವು ವಿಶ್ರಾಂತಿ ತೆಗೆದುಕೊಳ್ಳಿಲ್ಲ. ದುಡಿಯದೆ 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 ದೇವ್ರ ವಾಕ್ಯ ಕೇಳ್ತತೆ, ದುಡಿರಿ 6 ದಿನ, 7ನೇ ದಿನದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳರಿ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ನಾನು ನಿಮಗೆ ಶಾಂತಿಯನ್ನು ಕೊಡ್ತೇನೆ, ನಾನು ನಿಮಗೆ ಯಾರು ಕೊಡದಂತ ನೆಮ್ಮದಿಯನ್ನು ಕೊಡುತ್ತೇನೆ. ಇವತ್ತು ಜನರಿಗೆ ನೆಮ್ಮದಿ ಯಾಕೆ ಕಡಿಮೆ ಆಗಿದೆ ಅಂದ್ರೆ ನೆಮ್ಮದಿ ಕೊಡತಕ್ಕಂಥ ದೇವರ ಹತ್ರ ಬರ್ತಾ ಇಲ್ಲ. ನೆಮ್ಮದಿ ಕೊಡತಕ್ಕಂಥ ದೇವರ ಹತ್ರ ಬಂದು ಅವರ ಸಮಯವನ್ನು ಕಳಿತಾ ಇಲ್ಲ. ಅವರ ಜೀವಿತದಲ್ಲಿ ನೆಮ್ಮದಿನೇ ಇಲ್ಲ. ಇದರ ನಮ್ಮ ಮಧ್ಯದಲ್ಲಿ ಅಂತವ್ರು ಯಾರಾದ್ರೂ